ಮತ್ತೆ ಕುಮಾರಸ್ವಾಮಿ ಕಿ ರೇವಣ್ಣ ಕಿ ಇರುವೆ ಬಿಟ್ಟವೆ ಸರ್ಯಾಗತ್ತವೆ ಹಂಗ ಕಡಿತಾವೆ ಹೆಚ್ಕ ಮುಳುಕತ್ತೆ ಬಿಡಿ ಏನಾಗಲ್ಲ ಮುಳುಕತ್ತ ಬಿಡಿ ಮುಳುಕ ಈಕೆ ಇರುವೆ ಪರಿಶ್ರಮದಿಂದ ಇವತ್ತು ಹಲವಾರು ವರ್ಷಗಳ ನಂತರ ಕೆರೆ ತುಂಬಿದೆ. ಇವತ್ತು ಹೇಮಾವತಿಯ ನದಿ ನೀರನ್ನು ನಮ್ಮ ಈ ಕೆರೆಗೆ ತರುವಲ್ಲಿ ಒಂದು ಎಚ್ ಡಿ ರೇವಣ್ಣವರು ಭಾರಿ ಶ್ರಮದಿಂದ ಇವತ್ತು ನಮ್ಮೂರು ಈ ಕೆರೆಗೆ ನೀರು ಬಂದಿದೆ. ಅವರಿಗೆ ನಾವೆಲ್ಲರೂ ನಮ್ಮೂರ ಗ್ರಾಮಸ್ಥರ ಪರವಾಗಿ ಮೊದಲಿಗೆ ಅಭಿನಂದನೆಗಳನ್ನ ಹೇಳ್ತಾ, ಇವತ್ತು ಏನು ಹೇಮಾವತಿ ನೀರನ್ನು ಇವತ್ತು ನಮ್ಮೂರ ಎರಡೂ ಕೆರೆಗಳಿಗೆ ಬೇರಿಕಟ್ಟೆ ಮತ್ತು ಈ ದೊಡ್ಡ ಕೆರೆಗೆ ತುಂಬಿಸಿದ್ದಾರೆ. ಅದಕ್ಕೆ ಸೂರಜ ರೇವಣ್ಣವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಇದಕ್ಕೆ ಅನುದಾನ ಕೊಟ್ಟಂತಹ ಕುಮಾರಣ್ಣವ್ರಿಗೆ ಕೂಡ ವಂದನೆಗಳನ್ನ ಹೇಳ್ತಾ, ಮತ್ತು ಹೇಮಾವತಿಯ ಇಂಜಿನಿಯರ್ಗಳು ಬಹಳ ಪರಿಶ್ರಮಪಟ್ಟು ಒಂದು ಟೆಕ್ನಿಕಲ್ನ ಎಲ್ಲ ತೊಂದರೆಗಳನ್ನು ಒಂದು ಬಗೆಹರಿಸಿ ಇವತ್ತು ನೀರು ತರಲಿಕ್ಕೆ ಸಹಾಯ ಮಾಡಿದ್ದಾರೆ. ಅವ್ರಿಗೂ ಕೂಡ ನಮ್ಮೆಲ್ಲ ಗ್ರಾಮಸ್ಥರ ಪರವಾಗಿ ವಂದನೆಗಳನ್ನು ಹೇಳ್ತಾ ಇದ್ದೀವಿ. ಹಾಗೂ ಇಲ್ಲಿ ಆಗಮಿಸತಕ್ಕಂಥ ಎಲ್ಲ ನಮ್ಮ ಗ್ರಾಮಸ್ಥರಿಗೂ ವಂದನೆಗಳನ್ನು ಹೇಳ್ತಾ, ಎಲ್ಲ ಗ್ರಾಮಸ್ಥರು ಸುತ್ತಮುತ್ತ ನಮ್ಮ ಕುಂದೂರು ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಸ್ಥರು ಇಲ್ಲಿ ಬಂದಿದ್ದಾರೆ, ಇಲ್ಲಿ ಮುಖಂಡರುಗಳೆಲ್ಲರೂ ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಅಂದರೆ ಇದಕ್ಕೆ ಭಾಳ ಸಂತೋಷದ ವಿಚಾರ ಹೇಳಬೇಕು ಅಂತಂದರೆ 3 ಜನ ಭಗೀರಥರು ಇದರೊಳಗಡೆ ಸೇರಿ ಇದನ್ನು ಮಾಡಿಕೊಟ್ಟಿದ್ದಾರೆ. ಮೊದಲನೇದಾಗಿ ರೇವಣ್ಣ ಸಾಹೇಬರು 3rd ಲಿಫ್ಟನ್ನು ಮಾಡಬೇಕಾದ್ರೆ ಮೊದಲನೇ ಲಿಫ್ಟ್ ಬಳದಾರೆಯಿಂದ ದಂಡಿಗಳಿಂದ ಹೊರಗಡೆನೇ ಇತ್ತದು. ಸುಮಾರು 10 ವರ್ಷ ಹಂಗೆ ನಿಂತಿತ್ತು. 10 ವರ್ಷಗಳ ಕಾಲದ ಮೇಲೆ ಅಲ್ಲಿ ದಂಡಿಗನಹಳ್ಳಿ ಗೇಟಲ್ಲಿ ಒಂದು ಬಂಡೆನ ಹೊಡಿಬೇಕಾದ್ರೆ 6 ತಿಂಗಳು ಇದೇ ನಮ್ಮ MLC ಸಾಹೇಬರು ಅಲ್ಲೇ ವಾಸ ಇದ್ದು ವಾರಕ್ಕೆ 2 ಸರಿ 3 ಸರಿ ಬಂದು ಸ್ವಂತ ದುಡ್ಡು ಕೊಟ್ಟು ಅಲ್ಲಿ ಲೇಬರ್ ಕಾಂಟ್ಯಾಕ್ಟ್ ಮಾಡಿ ಆ ಬಂಡೆ ಹೊಡೆಯುವಂಥ ಮನುಷ್ಯನಿಗೆ ಎಲ್ಲರೂ ಅಲ್ಲೇ ಕಾಂಟ್ರಾಕ್ಟ್ಗಳಿಗೆ ಹೇಳಿ ಆ ಬಂಡೆ ತೆಗಿಸಿ ಈಚೆ ಕಡೆ ರೋಡ್ ಬಿಟ್ಟು ಆಚೆ ಕಡೆಗೆ ನೀರು ಬಿಟ್ಕೊಟ್ರು. ಬಿಟ್ಟುಕೊಟ್ಟಾದಮೇಲೆ ಇದು 3ನೇ ಲಿಫ್ಟು ಇದಕ್ಕೆ ಬಂತು ಅಣ್ಣನಹಳ್ಳಿ ಕೆರೆಗೆ. ಅಣ್ಣನಹಳ್ಳಿ ಕೆರೆಯಿಂದ 3ನೇ ಲಿಫ್ಟನ್ನು ಸ್ಟಾರ್ಟ್ ಮಾಡಿ ಅಪ್ ಟು ದಂಡಿಗನಹಳ್ಳಿ ಇದು ತರಬೇನಹಳ್ಳಿವರೆಗೂ ಕೂಡ ಇದನ್ನು ಪೂರ್ಣಗೊಳಿಸಿದ್ದಾರೆ. ಮೊದಲನೇದಾಗಿ ರೇವಣ್ಣವರು, MLC ಸಾಹೇಬರು ಮತ್ತು ಕುಮಾರಣ್ಣವ್ರ ಸರ್ಕಾರದಲ್ಲಿ ಇದೆಲ್ಲನೂ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ 2 ಪಂಚಾಯತಿ ಈ ಭಾಗದ ಗ್ರಾಮಸ್ಥರೆಲ್ಲರೂ ಕೂಡ ಕೃತಜ್ಞತೆ ಹೇಳಬೇಕು ಅಂತ ಹೇಳ್ತಾ ಈ TV ಮುಖಾಂತರ ನಾನು ಅವ್ರನ್ನ ಕೇಳ್ಕೊತಾ ಇದ್ದೀನಿ. ರೈತ ಬಾಂಧವರಿಗೆ ಭಾಳ ಅನುಕೂಲ ಆಗಿದೆ. ಇದರಿಂದ ಲಕ್ಷಾಂತರ ದುಡ್ಡು ಉಳಿದಿದೆ ರೈತರಿಗೆ. ಏನಕ್ಕಪ್ಪ ಉಳಿದಿದೆ ಅಂತಂದರೆ, ಈಗ ಯಾರೂ ಇಲ್ಲಿ ಒಂದು ಹೊಲಮಳದಲ್ಲಿ ಒಂದು ರಿಗ್ಗಿಲ್ಲ. ಎಲ್ಲ ಕೆರೆಗಟ್ಟೆಗಳಲ್ಲಿ ಹಳೆ ಬಾವಿ ಪರಿಸ್ಥಿತಿರಲ್ಲ 10 ವರ್ಷದಲ್ಲಿ ಆ ನೀರೇ ಬೇಕಾದಷ್ಟು ಇವತ್ತು ಬಂದಿದೆ. ಯಾಕೆ ಅಂದರೆ ಈ ಅಂತರ್ಜಲ ಇಂಪ್ರೂವ್ ಆಯಿತು. ಅದಲ್ಲದೆ ಇನ್ನೂ ಒಂದು ಏನು ಮಾಡಿಕೊಟ್ರು ನಮಗೆ ಅಂದರೆ, ಕುಮಾರಣ್ಣ ಸರ್ಕಾರದಲ್ಲಿ ಆಲ್ಗೋಡ್ನಳ್ಳಿ ಲಿಫ್ಟಿಗೇಷನ್ ಅಪ್ ಟು 6 ತಿಂಗಳೊಳಗಡೆ ಅದು ಇದೇ ಥರ ಸೇಮ್ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ರೇವಣ್ಣರು ಮತ್ತು MLC ಸಾಹೇಬರು ಸೇರಿ ಆ ಭಾಗದಲ್ಲಿ ಮತ್ತು ನಮ್ಮ ಬಾಲಣ್ಣರು ಸೇರಿ 2 ಹೋಬಳಿಗೆ ಕೂಡ ಆ ಮಧ್ಯದಲ್ಲಿ ಲೈನ್ ತಗೊಂಡೋಗಿ 2 ಕಡೆಗೂ ಕೂಡ ಒಂದೇ ಸರಿ ನಮ್ಮ ಮಧು ಹೇಳ್ದಂಗೆ ಇಂಜಿನಿಯರಿಂಗ್ ಟೆಕ್ನಾಲಜಿಲಿ ಇದನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಎಲ್ಲ ಕೆರೆಗೂ ಎಷ್ಟೆಷ್ಟು ಹೋಗ್ಬೇಕು ನೀರು ಅಷ್ಟೆಷ್ಟು ಹೋಗ್ತಾನೆ ಇದೆ. ಈಗೆಲ್ಲವೂ ಕೂಡ ನಾವು ಭಾಳ ಧನ್ಯರಾಗಿದ್ದೀವಿ ಈ ಕಡೆ ರೈತರು ನೀರಿನಲ್ಲಿ. ಅದರಿಂದ ಯಾರೂ ಕೂಡ ಈ ಒಂದು ಇದನ್ನು ಮರಿಬಾರ್ದು. ರೈತರು ಅವರಿಗೆ ಯಾವಾಗಲೂ ಸದಾ ಋಣಿಯಾಗಿರಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ವಿ. ಆಮೇಲೆ ಇನ್ನೊಂದು ನಮ್ಮ ಚಿಕ್ಕಡಾವದ ಗ್ರಾಮಸ್ಥರು ಹೇಳಿದರು, ಆ ಕಡೆ ಒಂದು ಕೆರೆಗೆ ರೇವಣ್ಣ ಸಾಹೇಬರು ಹೇಳಿದ್ದಾರೆ, ಅದನ್ನು ನಾವೇನೋ ಒಂಥರ ಟೆಕ್ನಾಲಜಿಲಿ ಇಂಜಿನಿಯರಿಂದ ಆ ಒಂದು ಇದನ್ನು ಮಾಡಿಕೊಡ್ತೀವಿ, ಲಿಫ್ಟಿಗೇಷನ್ ಮಾಡ್ಕೊಡ್ತೀನಿ ಅದಕ್ಕೆ, ಇಲ್ಲಾಂದರೆ ಬೇರೆ ಕಡೆಯಿಂದ ಅಡಿಷನಲ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಕೂಡ ಒಂದು ಮಾಡಿಕೊಡ್ಬೇಕು ಅಂತ ಹೇಳ್ತಾ, ಈಗ ಏನು ಇಲ್ಲಿ ನಮ್ಮ ರೈತರುಗಳಿದ್ದೀರಿ ಅವ್ರನ್ನ ಕೈ ಬಿಡ್ದಂಗೆ ನೀವು ಅವ್ರ ಜೊತೆ ನೀವು ಸಹಕರಿಸಬೇಕು ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಇದು ಮೊದಲನೇದಾಗಿ ಕೊನೆವರೆಗೂ ಕೂಡ ಹಿಂಗೆ ಉಳಿಲಿ ಅಂತ ನನ್ನ ಮಾತುಗಳು ಮುಗಿಸ್ತೇನೆ. ಅದೆಲ್ಲ ಮಾಹಿತಿ ಹೇಳಿ. ಎಷ್ಟು 15 ಹಳ್ಳಿಗೆ ನೀರು ಹೋಗುತ್ತೆ. ರೇವಣ್ಣರ ಶ್ರಮ ಎಷ್ಟಿದೆ ಅನ್ನೋದಕ್ಕೆ ನಾನು ಕಣ್ಣಾರೆ ಸಾಕ್ಷಿ. ನಾನು ಸಂಜೆ ಒಂದು 5 ಗಂಟೆಗೆ ವಿಧಾನಸೌಧಕ್ಕೆ ಹೋಗಿರ್ತೀನಿ.
ಕುಮಾರಣ್ಣವರು ಬಾರಪ್ಪ ನಿನ್ನೊಂದು ಕೆಲಸ ಮುಚ್ಚಿಕೊಟ್ಟೆ ಸಾಕು ಅಂತ ಒಳಗಡೆ ಕರ್ಕೊಂಡು ಹೋಗಿ 124 ಕೋಟಿ ನಮ್ಮ ಕಣ್ಣು ಮುಂದೆ ರೇವಣ್ಣ ಶ್ರಮ ಅಂದರೆ ಅವ್ರು ಬೆಳಗಿಂದ ಕುಮಾರಣ್ಣ ಕಾಯ್ತಾ ಇದ್ದು ವಿಧಾನಸೌಧದಲ್ಲಿ ನೀನು ಕರ್ಕೊಂಡು ಹೋಗಿ ಅವರು ನೀನು ಬಾರಪ್ಪ ನಿನ್ನ ಕೆಲಸ ಮುಗಿಸ್ಕೊಡ್ತೀನಿ ಅಂತ ಮೊದಲು ರೇವಣ್ಣ ಅಷ್ಟು ಬೆಳಗಿಂದ ಕಾದು ಕುಮಾರಣ್ಣನ ಆ ಕೆಲಸ ಕಣ್ಣಾರೆ ಮಾಡಿದ್ದ ನಾನು ನೋಡಿದ್ದೀನಿ. ಇವತ್ತು ಹೇಳ್ತಾರೆ ಅವ್ರು ಮಾಡಿದ್ದು ಇವ್ರು ಮಾಡಿದ್ದು ಎಲ್ಲ ಸುಳ್ಳು. ಇದಕ್ಕೆಲ್ಲ ರೇವಣ್ಣ ಶ್ರಮ, ಸುರೇಶ್ ರೇವಣ್ಣ ಪರಿಶ್ರಮ ಭಾಳ ತುಂಬ ಇದೆ. ನಾವು ಧನ್ಯವಾದಗಳನ್ನ ಕುಮಾರಣ್ಣವರಿಗೆ, ರೇವಣ್ಣರಿಗೆ, ಸುರೇಶ್ ರೇವಣ್ಣರಿಗೆ ಸಲ್ಲಬೇಕು. ಇದು ಏನಾದ್ರು ಸಲ್ಬೇಕಾದ್ರೆ ಅವ್ರ ಫ್ಯಾಮಿಲಿಗೆ ಮಾತ್ರ ಸಲ್ತದೆ, ಹೊರತು ಯಾರಿಗೂ ಸಲ್ಲ. ಕೆರೆ ತುಂಬಿರೋದು ಕೆರೆ ತುಂಬಿರೋದು ದೊಡ್ಡ ಕಡೆಯಿಂದ ಮದಾಲ್ಪುರದಿಂದ ಯಲೂರು ಕೊಪ್ಪಲು, ತಿಂಬ್ಳಾಪುರ, ಮುರಾರನಹಳ್ಳಿ ಅಲ್ಲ ಮರನಹಳ್ಳಿ, ಚನ್ನರಾಯಪಟ್ಟಣ ಬಾರ್ಡ್ರು ಚೌಟ್ರಿ ಇದೆ, ಅಲ್ಲೊಂದು ಬಾಗೂರು ರಸ್ತೆ, ಅಲ್ಲಿವರೆಗೂ ದೊಡ್ಡ ಕಡೆ ತುಂಬಿದ್ರೆ ಅಂತರ್ಜಲ ಫುಲ್ ಅಭಿವೃದ್ಧಿ ಆಗುತ್ತೆ. ಇಷ್ಟಕ್ಕೂ ದೊಡ್ಡ ಕಡೆ ಕೆರೆನೇ ಮೇನ್ ಇರೋದು. ಎಲ್ಲೂರು ಕೊಪ್ಪಲು ಎಲ್ಲ ಸೇರಿ ಆಲ್ದಳ್ಳಿ, ಐನಾರ ಆಲ್ದಳ್ಳಿ ಎಲ್ಲ ಇಷ್ಟಕ್ಕೆಲ್ಲ ಕಾರಣ ಮಾನ್ಯ HD ರೇವಣ್ಣವರು ಮತ್ತು ಡಾಕ್ಟರ್ ಸೂರಜ್ ರೇವಣ್ಣ, HD ಕುಮಾರಸ್ವಾಮಿ ಅವರು ಆ ಅಂದಿನ ಮುಖ್ಯಮಂತ್ರಿ ಆದ ಟೈಮಲ್ಲಿ ಅವರು ಹಣನ ಬಿಡುಗಡೆ ಮಾಡದೆ ಹೋಗಿದ್ರೆ ಈ ಕೆಲಸ ಆಗ್ತಿತ್ತಿಲ್ಲ. ಬೇರೆ ಹೇಳ್ಬೋದು, ಏನೋ ಹೇಳ್ಬೋದು, ಯಾರೋ ಮದುವೆ ಮಾಡಿಕಟ್ಟಿದೆ ಅಂತ, ಇದು ಮದುವೆ ಮಾಡಿ ಮಕ್ಕಳು ಮಾಡಿ ಊರ್ಜಿತವಾಗಿ ತಂದು ಸಂಸಾರ ನಡ್ಕೊಂಡೋಗಿ ಮಾಡಕ್ಕೆ ಬಿಟ್ಟಿರೋರು ನಮ್ಮ ರೇವಣ್ಣ, ಸೂರಜ್ ರೇವಣ್ಣ ಸಾಹೇಬರು. ಇನ್ಯಾರಿಲ್ಲ, ಎಲ್ಲ ಊಹಾಪೋಹಗಳಿಗೆ ಟೋಪಿಗಳು ಅವರು. ಸುದ್ದಿ ಕಿರಣ ವಾಹಿನಿಗೆ ಸ್ವಾಗತ. ನಮ್ಮ ವಾಹಿನಿಯ ಪ್ರತಿಯೊಂದು ವಿಡಿಯೋ ನೀವು ನೋಡಬೇಕಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ.